ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಪರಿಶುದ್ಧ ದೇವ ಜನರಿಗೂ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಿಯ ದೇವ ಜನರೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿ 8ನೇ ಅಧ್ಯಾಯ 13ನೇ ವಚನವನ್ನ ನಾವು ಈ ಮುಂಜಾನೆ ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ, ಗರ್ವ, ಅಹಂಭವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಯೆಹೋವನ ಭಯ ಅನ್ನಂಥದ್ದು ಪಾಪ ದ್ವೇಷವನ್ನ ಹುಟ್ಟಿಸುತ್ತದೆ ಎಂಬುದಾಗಿ, ಹೌದಲ್ವಾ? ಆದರೆ ಯೆಹೋವನ ಭಯದ ಕುರಿತಾಗಿ ನಾವು ನೋಡಿಕೊಳ್ಳುವಾಗ, ಪ್ರಿಯ ದೇವರ ಮಕ್ಕಳೇ, ಜ್ಞಾನೋಕ್ತಿ 1ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಯೆಹೋವನ ಭಯ ತಿಳುವಳಿಕೆಗೆ ಮೂಲ ಎಂಬುದಾಗಿ. 9ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಯೆಹೋವನ ಭಯವು ಜ್ಞಾನಕ್ಕೆ ಮೂಲ ಎಂಬುದಾಗಿ. ಅದೇ 15ನೇ ಅಧ್ಯಾಯ 33ನೇ ವಚನ ಹೇಳ್ತದೆ, ಯೆಹೋವನ ಭಯವು ಜ್ಞಾನೋಪದೇಶ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಯೋಬನ ಪುಸ್ತಕದಲ್ಲಿ 28ನೇ ಅಧ್ಯಾಯ 28ನೇ ವಚನ ನಾವು ನೋಡುವಾಗ, ಕರ್ತನ ಭಯ ಜ್ಞಾನ ಎಂಬುದಾಗಿ. ನೋಡಿ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸ್ತದೆ ಎಂಬುದಾಗಿ. ಮತ್ತೆ ನಾವು ನೋಡ್ತೀವಿ, ಗರ್ವ, ಅಹಂಭವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಗರ್ವ ಅಂದ್ರೆ ಜಂಬ ಅಥವಾ ಹೆಮ್ಮೆ ಅಂತ ಅರ್ಥ. ಗರ್ವ ಅಂದ್ರೆ ನಮ್ಮಲ್ಲಿ ಜಂಬ, ಹೆಮ್ಮೆ ಅನ್ನೋಂಥದ್ದು ಇರ್ತದೆ. ಅಹಂಭವ ಎಂಬುದಾಗಿ ನಾವು ನೋಡುವಾಗ ಅಹಂಕಾರ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ದುರ್ಮಾರ್ಗತನ ಎಂಬುದಾಗಿ ನಾವು ನೋಡುವಾಗ ಕೆಟ್ಟ ದಾರಿ, ತಪ್ಪು ನಡತೆ ಅಥವಾ ನೀತಿ ಭ್ರಷ್ಟತೆ ಎಂಬುದಾಗಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಮಾತುಗಳನ್ನ ನಾವು ನೋಡ್ತಿದ್ದೀವಿ. ಕುಟಿಲ ಭಾಷಣ ಎಂಬುದಾಗಿ ನಾವು ನೋಡುವಾಗ ಕೊಂಕು ಮಾತು ಅಥವಾ ಮೋಸುಗಾರಿಕೆಯ ಮಾತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಇವೆಲ್ಲ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಅರ್ಥಗಳು. ಆದ್ರೆ ಇಲ್ಲಿ ಯಾರಿಗೆಲ್ಲ ದೇವರ ಭಯ ಇರುತ್ತದೆ ಅವರಿಗೆ ಒಂದು ಪಾಪ ದ್ವೇಷ ಏನಾಗ್ತದಂತೆ ಹುಟ್ಟಿಸ್ತದೆ. ಅಯ್ಯೋ, ನಾನು ದೇವ್ರ ಮಗನು, ದೇವ್ರು ನನ್ನ ನೋಡ್ತಾನೆ, ದೇವ್ರು ನನ್ನ ಶಿಕ್ಷಿಸ್ತಾನೆ, ದೇವ್ರು ನಮ್ಮನ್ನು ನೋಡ್ತದಾನೆ, ನಾನು ಮಾಡುವಂಥದ್ದಲ್ಲಿ ಕಾಣ್ತದಾನೆ ಎಂಬುದಾಗಿ ಭಯ, ಸುಳ್ಳು ಹೇಳಕ್ಕೆ, ಮೋಸ ಮಾಡಕ್ಕೆ, ವಂಚನೆ, ಇಲ್ಲಿ ಹೇಳ್ತದಲ್ಲ, ಗರ್ವ, ಅಹಂಕಾರ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣಗಳ ಆಡುವುದಕ್ಕೆ, ಕೆಟ್ಟತನ ಮಾಡ್ಲಿಕ್ಕೆ ಭಯ ಅನ್ನೋಂಥದ್ದು ಉಂಟಾಗ್ತದೆ. ದೇವ್ರು ಇದೇನಪ್ಪ, ದೇವ್ರಿಗೆ ವಿರುದ್ಧವಾಗಿ ನಾನು ಹೆಂಗ್ ಪಾಪ ಮಾಡ್ಲಿ, ದೇವ್ರಿಗೆ ವಿರುದ್ಧವಾಗಿ ನಾನು ಹೆಂಗ್ ಜೀವಿಸ್ಲಿ, ದೇವ್ರಿಗೆ ವಿರುದ್ಧವಾಗಿ ನಾನು ಹೆಂಗೆ ಮಾತಾಡ್ಲಿ, ದೇವ್ರಿಗೆ ವಿರುದ್ಧವಾಗಿ ಹೆಂಗೆ ನಾನು ನೋಡ್ಲಿ, ದೇವ್ರಿಗೆ ವಿರುದ್ಧವಾಗಿ ನಾನು ಹೆಂಗೆ ಜೀವಿಸ್ಲಿ, ದೇವ್ರಿಗೆ ವಿರುದ್ಧವಾಗಿ ನಾನು ಹೆಂಗ್ ಬದುಕಲಿ ಎಂಬುದಾಗಿ ಭಯ ಇರ್ತದೆ. ಯಾಕಂತ ಹೇಳ್ತಾರೆ, ಮನುಷ್ಯರು ನೋಡ್ಲಿಲ್ಲ ಅಂತ ಹೇಳಿದ್ರು, ಜನರು ನೋಡ್ಲಿಲ್ಲ ಅಂತ ಹೇಳಿದ್ರು, ದೇವ್ರನ್ನ ನೋಡ್ತೇನೆ ಎಂಬ ಭಯ ಇರ್ತದೆ. ಯಾಕಂದ್ರೆ ಯೆಹೋವನ ಭಯ ಪಾಪ ದ್ವೇಷಗಳನ್ನ ಉಂಟು ಮಾಡ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ಯಾರೆಲ್ಲ ದೇವರಿಗೆ ಭಯಪಟ್ಟು ನಡೀತೀರಿ, ಯಾರೆಲ್ಲ ದೇವರ ಭಯದಲ್ಲಿ ಜೀವಿಸ್ತಿದ್ರಿ, ಯಾರೆಲ್ಲ ದೇವರಿಗೆ ಒಳಪಟ್ಟು ನಡೀತಿದ್ರಿ, ಹಲ್ಲೆಲೂಯಾ. ಆದ್ರೆ ಈ ಭಕ್ತನು ಇಲ್ಲಿ ಒಂದು ತೀರ್ಮಾನ ತಕ್ಕೊಳ್ತಾನೆ. ದೇವರ ಭಯ ನನಗಿದೆ, ಅದೇ ಸಮಯಗಳಲ್ಲಿ ನಾನು ಏನ್ ಮಾಡ್ತೀನಿ, ದೇವರ ಭಯದಲ್ಲಿ ಜೀವಿಸುವಂತ ನಾನು, ಸದ್ಭಕ್ತನಾಗಿ ಜೀವಿಸುವಂತ ನಾನು, ದೇವರ ಮಗನಾಗಿ ಜೀವಿಸುವಂತ ನಾನು, ದೇವರನ್ನು ಹಿಂಬಾಲಿಸುವಂತ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತ ಯೇಸು ಸ್ವಾಮಿ ಮಾರ್ಗದಲ್ಲಿ ನಡೆಯುವಂತ ನಾನು, ದೇವರ ಮಗನೆನಿಸಿಕೊಳ್ಳುವಂತ ನಾನು ಒಂದು ತೀರ್ಮಾನ ಮಾಡ್ಕೊಳ್ತಿದ್ದೇನೆ. ಏನದು ತೀರ್ಮಾನ ಅಂತ ಹೇಳಿದ್ರೆ, ಗರ್ವ, ಅಹಂಕಾರ, ದುರ್ಮಾರ್ಗತನ, ಕುಟಿಲ ಭಾಷಣಗಳನ್ನು ನಾನು ಏನ್ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಅಂದ್ರೆ ಅದು ದ್ವೇಷಿಸ್ತೇನೆ, ಅದನ್ನ ನಾನು ಮಾಡುವುದಿಲ್ಲ ಎಂಬುದ ಒಂದು ತೀರ್ಮಾನ. ಹಲ್ಲೆಲೂಯಾ. ಇವತ್ತು ಸಹ ಯೇಸುವನ್ನು ನಂಬಿದಂತ, ಯೇಸುವನ್ನು ಅನುಸರಿಸುವಂತ, ಕ್ರೈಸ್ತ ಮಾರ್ಗದಲ್ಲಿ ಜೀವಿಸುವಂತ, ನಿಜವಾದ ದೇವರನ್ನ ತಿಳಿದಂತ, ಆತನ ಕರೆಗೆ ಹೋಗುಟ್ಟು ಆತನ ಹಿಂಬಾಲಿಸುವಂತ ನೀವುಗಳು ಹೀಗೆ ತೀರ್ಮಾನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾ?
ನಾವು ಸಹ ಈ ವಾಕ್ಯವನ್ನು ಕೇಳಿದಾಗ ಈ ರೀತಿಯಾಗಿ ನಾವು ತೀರ್ಮಾನ ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೀವಾ? ನಾವು ರೆಡಿ ಇದ್ದೀವಾ? ನಮ್ಮನ್ನ ನಾವು ಆಲೋಚನೆ ಮಾಡ್ಕೊಳ್ಳೋಣ. ಇಲ್ಲಿ ಭಕ್ತನು ಒಂದು ತೀರ್ಮಾನ ಮಾಡ್ತಾ ಇದ್ದಾನೆ. ಪ್ರಿಯ ದೇವ್ರ ಮಕ್ಕಳೇ, ಈ ಒಂದು ವಾಕ್ಯಕ್ಕೆ ಉದಾಹರಣೆಯಾಗಿ ನಾವು ಒಬ್ಬ ವ್ಯಕ್ತಿಯನ್ನ ನಾವು ಇವತ್ತು ನೋಡ್ಕೊಳ್ಳೋಣ. ನೋಹನನ್ನ ನಾವು ನೋಡ್ಕೊಳ್ಳೋಣ. ಅದೇ ಸಮಯಗಳಲ್ಲಿ ಈ ಕೀರ್ತನೆ 97:10 ವಚನ ಏನ್ ಹೇಳ್ತದೆ ಅಂತ ಹೇಳ್ತಿದ್ರೆ, ಪ್ರಿಯ ದೇವರ ಮಕ್ಕಳು, ಯೆಹೋವನನ್ನ ಪ್ರೀತಿಸುವವರೇ ಕೆಟ್ಟತನವನ್ನು ಹಾಗೆ ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಯೆಹೋವನನ್ನು ಪ್ರೀತಿಸುವಂತ ದೇವ ಜನರೇ, ನೀವು ಕೆಟ್ಟತನವನ್ನ ಹಾಗೆ ಮಾಡ್ರಿ ಎಂಬುದಾಗಿ. ಆದ್ದರಿಂದ ಇವತ್ತು ಈ ಒಂದು ಮುಂಜಾನೆಯಲ್ಲಿ ಆ ಒಂದು ಯೆಹೋವನ ಭಯದಿಂದ ಕೂಡಿದಂತ ವ್ಯಕ್ತಿ ಯಾವ ರೀತಿ ಕೆಟ್ಟತನಕ್ಕೆ ಒಳಗಾಗದೆ ನೀತಿಯಿಂದ ಜೀವಿತವನ್ನ ಜೀವಿಸಿದ್ದೀನಿ ಎಂಬುದಾಗಿ ನೋಹನನ ಕುರಿತಾಗಿ ನಾವು ನೋಡ್ಕೊಳ್ಳೋಣ. ಪ್ರಿಯ ದೇವರ ಮಕ್ಕಳೇ, ಆದಿಕಾಂಡ ಒಂದು ಪುಸ್ತಕಕ್ಕೆ ನಾವು ತೆಗೆದುಕೊಳ್ಳುವಾಗ ಅಲ್ಲಿ 6ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನ ನಾವು ಓದಿಕೊಳ್ಳುವಾಗ ವಾಕ್ಯ ಹೀಗೆ ಹೇಳ್ತದೆ: ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ. ಅಂದ್ರೆ ನೋಹನನ ಕಾಲಘಟ್ಟದಲ್ಲಿ ಇದ್ದಂತ ಜನರ ಸ್ಥಿತಿ, ನೋಹನನ ಕಾಲದಲ್ಲಿ ಇದ್ದಂತ ಪರಿಸ್ಥಿತಿ, ಜನರ ನಡವಳಿಕೆ, ಜನರ ಒಂದು ಜೀವನ, ಅವರ ಒಂದು ಬದುಕು ಹೆಂಗಿತ್ತು ಎಂಬುದಾಗಿ ಈ ಒಂದು ವಾಕ್ಯವನ್ನ ನಾವು ನೋಡುವಾಗ ಗೊತ್ತಾಗ್ತದೆ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚುತ್ತಾ ಬಂದಿತ್ತು ಎಂಬುದನ್ನು ನೋಡ್ತೀವಿ. ಕಮ್ಮಿ ಆಗಿಲ್ಲ, ಹೆಚ್ಚುತ್ತಾ ಬಂತು. ಮಾತ್ರವಲ್ಲ, ಅವರ ಹೃದಯಗಳಲ್ಲಿ ಯೋಚಿಸುವುದೆಲ್ಲ ಬರೀ ಕೆಟ್ಟ ಆಲೋಚನೆಗಳೇ ಮಾಡ್ತಿದ್ರು, ಕೆಟ್ಟದಾಗಿರುತ್ತು. ಆದ್ರೆ ಇದನ್ನ ದೇವರು ನೋಡಿದನು. ಪ್ರಿಯ ದೇವ್ರ ಮಕ್ಕಳೇ, ಪ್ರಿಯ ದೇವ ಜನರೇ, ನಾವು ಏನೆಲ್ಲ ಕೆಟ್ಟತನ ಮಾಡ್ತೀವಿ, ಏನೆಲ್ಲ ಕೆಟ್ಟದ್ದು ಯೋಚನೆ ಮಾಡ್ತೀವಿ, ಮನಸ್ಸಿನಲ್ಲಿ, ಹೃದಯದಲ್ಲಿ, ಆಲೋಚನೆಗಳಲ್ಲಿ, ಬುದ್ಧಿಯಿಂದ ಕಾಣದ ಹಾಗೆ, ಯಾರಿಗೆ ತಿಳಿಯದ ಹಾಗೆ, ನೋಡದ ಹಾಗೆ ನಾವೇನೆಲ್ಲ ತಪ್ಪುಗಳು ಮಾಡ್ತೀವಿ, ಕೆಟ್ಟದನ್ನ ಮಾಡ್ತೀವಿ. ಇವತ್ತು ಜನರು ನೋಡ್ದಿರ್ಬೋದು, ಪಾಸ್ಟರ್ ನೋಡ್ದಿರ್ಬೋದು, ಪಾಸಮ್ಮ ನೋಡ್ದಿರ್ಬೋದು, ವಿಶ್ವಾಸಿಗಳು ನೋಡ್ದಿರ್ಬೋದು, ಸಭೆ ನೋಡದೆ ಇರ್ಬೋದು, ಅಧಿಕಾರಿಗಳು ನೋಡದೆ ಇರ್ಬೋದು, ಜನಗಳು ನೋಡದೆ ಇರ್ಬೋದು. ಆದ್ರೆ ನಮಗೊಂದು ಭಯ ಇರಬೇಕು, ದೇವರು ನೋಡ್ತಾನೆ ಎಂಬುದಾಗಿ. ಯಾಕಂದ್ರೆ ಇದೆಲ್ಲ ಮಾಡುವಾಗ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇವರ ಭಯ ಇಲ್ಲದೆ ಅಂಕೆ ಮೀರಿ ದೇವರಿಗೆ ವಿರುದ್ಧವಾದ ರೀತಿಯಲ್ಲಿ ದೇವರನ್ನು ರೇಗಿಸುವ ಹಾಗೆ ಅವರು ನಡೆದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ನಾನು ಏನೇ ಮಾಡಿದ್ರು ಸಹ ನನ್ನ ನೋಡಕ್ಕೆ ದೇವರಿದ್ದಾನೆ ಎಂಬುದಾಗಿ ನಾವು ಯಾವತ್ತೂ ಮರಿಬಾರ್ದು. ಆತನು ನೋಡಿದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ದೇವರು ಪಶ್ಚಾತ್ತಾಪ ಪಟ್ಟ, ಹೃದಯದಲ್ಲಿ ನೊಂದುಕೊಂಡ. ಯಾಕಂತ ಹೇಳಿದ್ರೆ, ಜನನ್ನ ನಾನು ಒಳ್ಳೆ ರೀತಿಯಲ್ಲಿ ಸೃಷ್ಟಿ ಮಾಡಿದ್ರೆ ಜನ ಇವತ್ತು ಕೆಟ್ಟ ದಾರಿಯಲ್ಲಿ ಇಳ್ಕೊಂಡು ಹೋದ್ರು. ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ, ಮಕ್ಕಳಿಗೆ ಗೊತ್ತಿಲ್ಲದೆ, ಗಂಡ ಹೆಂಡತಿಯರಿಗೆ ಗೊತ್ತಿಲ್ಲದೆ, ಅಜ್ಜ ಅಜ್ಜಿ ಗೊತ್ತಿಲ್ಲದೆ, ನಾವು ಅನೇಕ ರೀತಿಯಲ್ಲಿ ತಪ್ಪಾದ ದಾರಿಯಲ್ಲಿ, ತಪ್ಪಾದ ಮಾರ್ಗದಲ್ಲಿ, ತಪ್ಪಾದ ರೀತಿಯಲ್ಲಿ ಜೀವಿಸುವಂಥದ್ದು ಉಂಟು. ಆದರೆ ಈ ವಾಕ್ಯವನ್ನು ವೀಕ್ಷಿಸುವ ವೀಕ್ಷಕರೇ, ಆತ್ಮೀಯ ಪ್ರಿಯರೇ, ನಿಮ್ಮನ್ನ ದೇವರು ನೋಡ್ತಾನೆ ಅಂತ ನೀವು ಯಾವತ್ತು ಮರಿಬಾರ್ದು. ಅದೇ ಒಂದು ಆದಿಕಾಂಡ 6ನೇ 11ನೇ ವಚನವನ್ನ ನಾವು ಓದುವಾಗ ಅಲ್ಲಿ ಹೀಗೆ ಹೇಳ್ತದೆ, ಏನಂದ್ರೆ, ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೇವರ, ಇವತ್ತು ಎಷ್ಟೋ ಜನ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ. ಮಾತ್ರವಲ್ಲ, ಕೆಟ್ಟದ ಲೋಕವೇ ಕೆಟ್ಟೋಗ್ಬಿಟ್ಟಿದೆ ಜನರು ಇವತ್ತಿನ ದಿನದಲ್ಲಿ ದೇವರ ದೃಷ್ಟಿಗೆ ಕೆಟ್ಟವರಾಗ್ಬಿಟ್ಟಿದ್ದಾರೆ. ಇವತ್ತು ಲಂಚ, ಮೋಸ, ಅಕ್ರಮ, ಅನ್ಯಾಯ, ದ್ರೋಹ, ಮೋಸ, ವಂಚನೆಗಳಿಗೆ ಜನ ಇವತ್ತು ಒಳಗಾಗ್ಬಿಟ್ಟಿದ್ದಾರೆ. ಯಾರ ಭಯ ಇಲ್ಲದೆ ಜೀವಿಸ್ತಾ ಇದ್ದಾರೆ, ಯಾರಿಗೆ ಎದುರ್ತಿಲ್ಲ, ದೇವರಿಗೂ ಎದುರಲ್ಲ, ಮನುಷ್ಯರಿಗೂ ಎದುರಲ್ಲ, ಯಾವನಿಗೂ ಎದುರಲ್ಲ. ಪ್ರಿಯ ದೇವಜನರೇ, ನಮ್ಮನ್ನು ನಾವು ವಿಚಾರಿಸಿಕೊಳ್ಳೋಣ. ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಕಾಲಘಟ್ಟದಲ್ಲಿ, ಇಂಥ ಸನ್ನಿವೇಶಗಳಲ್ಲಿ ನೋಹನನ್ನು ಜೀವಿಸಿದನು ಅವರ ಮಧ್ಯದಲ್ಲಿ. ಆದ್ರೆ ಅವನಿಗೂ ಎಷ್ಟೋ ಬಾರಿ ಇಂಥ ರೀತಿಯಲ್ಲಿ, ಈ ರೀತಿಯಾದ ರೀತಿಯಲ್ಲಿ ಜೀವಿಸಿದ್ದಕ್ಕೆ ಅವನಿಗೆ ಅವಕಾಶ ಇತ್ತು, ಬದುಕಲಿಕ್ಕೆ ಅವನಿಗೆ ಅರ್ಹತೆ ಇತ್ತು. ಆದ್ರೆ ಇಂಥ ಲೋಕವೇ ಕೆಟ್ಟು ಹೋದಾಗ,
ಸಮಾಜವೇ ಸಮುದಾಯವೇ ಕೆಟ್ಟೋದಾಗ, ಜನರೇ ತಪ್ಪಿ ದಾರಿ ನಡೆಯುವಾಗ ಆ ನೋಹನನ್ನು ಏನಾಗಿದ್ದೇನೆ ಎಂಬುದಾಗಿ ನಾವು ನೋಡುವಾಗ 9ನೇ ವಚನ ಹೇಳ್ತದೆ. 6ನೇ ಅಧ್ಯಾಯ, ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನದಲ್ಲಿ ಏನಂತಂದ್ರೆ, ನೋಹನನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ ದಿನ ನಮ್ಮ ಸುತ್ತಮುತ್ತ, ನಮ್ಮ ಸಮಾಜ, ನಮ್ಮ ಸಮುದಾಯ, ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ಅಕ್ಕಪಕ್ಕ, ನಮ್ಮ ಮನೆ ಹಿಂದೆ ಮುಂದೆ ಅನೇಕರು ಕೆಟ್ಟು ಹೋಗ್ಬಿಟ್ಟಿದ್ದಾರೆ. ಈ ರೀತಿಯಲ್ಲಿ ಇದ್ದಾರೆ ಇವತ್ತು ಯವನಸ್ಥರು, ಯವನಸ್ತ್ರೀಯರು. ಮಕ್ಕಳುಗಳನ್ನ ನೋಡುದಾದ್ರೆ ಅಯ್ಯೋ, ಅದು ಊಹೆ ಮಾಡಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಇವತ್ತಿದ್ದಾರೆ. ಆದ್ರೆ ಇಂತಹ ಸಮಯಗಳಲ್ಲಿ ನೀನು ನಾವುಗಳು ಯೇಸುವನ್ನ ನಂಬಿ, ದೇವರನ್ನ ನಂಬಿ, ಕರ್ತನನ್ನ ನಂಬಿ, ಸಭೆಗೆ ಹೋಗ್ತಾ, ಪ್ರಾರ್ಥನೆ ಮಾಡ್ತಾ, ಆರಾಧನೆ ಮಾಡ್ತಾ, ಬೈಬಲ್ ಓದ್ತಾ, ಕರ್ತನಿಗಾಗಿ ನಾವು ಪರಿಶುದ್ಧ ಜನ ಎಂಬುದಾಗಿ ಸಾಕ್ಷಿ ಕೊಡ್ತಾ ನಾವು ಜೀವಿಸ್ತಾ ಇದ್ದೀವಿ. ಆದ್ರೆ ಪ್ರಿಯ ದೇವರ ಮಕ್ಕಳೇ, ನೋಹನನ್ನ ಹಾಗೆ ನೀನು ನಾನು ನೀತಿವಂತರಾಗಿದ್ದೇವಾ? ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ಕಾಲದಲ್ಲಿ ಏನಾಗಿದ್ದನು? ನೀತಿವಂತನು, ಆ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದನಂತೆ. ಪ್ರಿಯ ದೇವರ ಮಕ್ಕಳೇ, ನಾವು ತಪ್ಪು ಮಾಡ್ತಿದ್ದೇವಾ? ನಾವು ದೋಷಿಗಳಾಗಿದ್ದೇವಾ ಅಥವಾ ನಿರ್ದೋಷಿಗಳಾಗಿದ್ದೇವಾ? ನಾವು ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾನೆ ಇದ್ದೀವಾ? ನಾವು ಎಚ್ಚರಿಸ್ಕೊಳ್ತಿಲ್ವಾ? ಇಲ್ಲ, ಜನಗಳು ನೋಡ್ತಾ ಇದ್ದ ನಮ್ಮನ್ನು ದೂಷಿಸ್ತದಾರ, ನಮ್ಮ ನಿಮಿತ್ತವಾಗಿ ದೇವರು ನಮ್ಮ ಅವಮಾನ ಆಗ್ತದ್ಯಾ? ಒಂದು ಬಾರಿ ನಮ್ಮನ್ನೇ ನಾವು ಯೋಚನೆ ಮಾಡ್ಕೊಳ್ಳಿ. ಆದರೆ ದೇವರು ವಾಕ್ಯ ಹೇಳ್ತಾರೆ, ನೋಹನನು ನೀತಿವಂತನು, ಆ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನಂತೆ. ಇವತ್ತು ನಾವು ಅವಕಾಶ ಎಷ್ಟೋ ಇರಬಹುದು ತಪ್ಪು ಮಾಡ್ಲಿಕ್ಕೆ, ಪಾಪ ಮಾಡ್ಲಿಕ್ಕೆ, ದೇವ್ರಿಗೆ ವಿರುದ್ಧವಾಗಿ ಜೀವಿಸ್ಲಿಕ್ಕೆ, ದೇವರಿಗೆ ವಿರುದ್ಧವಾಗಿ ನಡಿಲಿಕ್ಕೆ, ದೇವರಿಗೆ ವಿರುದ್ಧವಾಗಿ ಬದುಕಲಿಕ್ಕೆ, ದೇವರನ್ನು ತಳ್ಳಿ ಮನಸ್ಸಿಗೆ ಬಂದಂಗೆ, ಇಷ್ಟ ಬಂದಾಗೆ ನಾವು ನಡಿಲಿಕ್ಕೆ ಅನೇಕ ಅವಕಾಶಗಳು, ಸದಾವಕಾಶಗಳು ಇರಬಹುದು. ಆದ್ರೆ ನಿನ್ನಲ್ಲಿ ದೇವರ ಭಯ ಇದೆಯಾ? ಯೇಸು ಸ್ವಾಮಿಯ ಭಯ ಇದೆಯಾ? ಯೆಹೋವನ ಭಯ ನಿನಗಿದೆಯಾ? ಭಯ ಇದ್ರೆ ಭಕ್ತನ ಹೇಳ್ತದೆ, ಅದು ಪಾಪ ದ್ವೇಷವನ್ನು ಉಂಟು ಮಾಡ್ತದಂತೆ. ಆ ಒಂದು ಗರ್ವ, ಅಹಂಕಾರ, ಕುಟಿಲ ಭಾಷಣ, ಇವುಗಳನ್ನು, ದುರ್ಮಾರ್ಗತನವನ್ನ ನಾನು ಹಾಗೆ ಮಾಡ್ತೇನೆ ಎಂಬುದಾಗಿ ಭಕ್ತನು ಒಂದು ತೀರ್ಮಾನ ಮಾಡ್ತಾನೆ. ಇವತ್ತು ಈ ವಾಕ್ಯವನ್ನು ಕೇಳಿದಂತ ನಾವುಗಳು ಒಂದು ತೀರ್ಮಾನ ಮಾಡೋಣವಾ? ನೋಹನನ ಕಾಲದಲ್ಲಿ ಎಷ್ಟೆಲ್ಲ ಪಾಪಗಳು ಇತ್ತು, ಜನರು ಮಾಡ್ತಿದ್ರು. ಆದ್ರೆ ಅವನಿಗೆ ಅವಕಾಶ ಇದ್ರು ಸಹ ಅವನು ತೀರ್ಮಾನ ಮಾಡಿಕೊಂಡು ಕರ್ತನಿಗಾಗಿ, ದೇವರಿಗಾಗಿ, ಯೆಹೋವನಿಗೆ ಭಯಭಕ್ತಿ ಉಳ್ಳವನ, ನೀತಿವಂತನಾಗಿ, ಕೆಟ್ಟದ್ದನ್ನ ನಿರಾಕರಿಸಿದವನಾಗಿ ಅವನು ಜೀವಿಸಿದನು. ಇವತ್ತು ನಿಮಗೆ ಎಷ್ಟು ಅವಕಾಶಗಳಿರ್ಬೋದು, ಈ ವಾಕ್ಯವನ್ನು ಕೇಳುವಂತ ನಿಮಗೆ ಎಷ್ಟು ಅವಕಾಶಗಳಿರ್ಬೋದು. ಆದ್ರೆ ನೀವು ದೇವರಿಗೆ ಭಯಪಟ್ಟು ನೋಹನನ ಹಾಗೆ ದೇವರ ಅನ್ಯೋನ್ಯತೆಯಲ್ಲಿ, ಆತನ ಐಕ್ಯತೆಯಲ್ಲಿ, ಆತನ ಸಾನ್ನಿಧ್ಯದಲ್ಲಿ, ಆತನ ಪ್ರಸನ್ನತೆಯಲ್ಲಿ, ಆತನ ಮಾರ್ಗದಲ್ಲಿ, ಆತನ ವಾಕ್ಯವನ್ನು ಪಾಲಿಸುತ್ತಾ ಜೀವಿಸುವುದಾದ್ರೆ ಖಂಡಿತ ಎಷ್ಟು ಮಾತ್ರಕ್ಕೂ ನೀವು ಸಹ ತಪ್ಪು ಮಾಡುವವರಾಗಿ, ಅನೀತಿವಂತರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಭಕ್ತನ ಹೇಳ ಕಾರಣವಾಗಿ ನಾನವೆಲ್ಲವನ್ನು ದ್ವೇಷಿಸ್ತೇನೆ. ಅಲ್ಲೆಲ್ಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ತೀರ್ಮಾನ ಮಾಡ್ಕೊಳ್ಳೋಣವಾ? ನಾವಿನ್ನೂ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಆ ಸ್ವಭಾವ ನನ್ನಲ್ಲಿದೆ ಎಂಬುದಾಗಿ ಹೇಳಿದ್ರೆ, ಇವತ್ತು ದೇವರ ವಾಕ್ಯ ನಿಮ್ಮೊಂದಿಗೆ, ನನ್ನೊಂದಿಗೆ ಮಾತನಾಡಿದ್ದರೆ, ಇವತ್ತು ಒಪ್ಪಿಸಿಕೊಟ್ಟು ಇವತ್ತು ದೇವ್ರ ಮುಂದೆ ಹರಿಕೆ ಮಾಡಿ, ನಾನು ಇವನ್ನೆಲ್ಲ ಬಿಟ್ಬಿಟ್ಟು, ದೇವರೇ ನಿನಗೆ ಭಯಭಕ್ತಿ ಉಳ್ಳವನಾಗಿ, ಯೇಸುವೆ ನಿನ್ನ ಮಾರ್ಗದಲ್ಲಿ ನಾನು ನಡೀತೀನಿ ಎಂಬುದಾಗಿ ತೀರ್ಮಾನ ಮಾಡ್ಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂಥ ಸರ್ವಶಕ್ತನಾದಂಥ ಕರ್ತನೆ, ಈ ವಾಕ್ಯವನ್ನು ವೀಕ್ಷಿಸಿದಂಥ ಎಲ್ಲ ನನ್ನ ಆತ್ಮೀಯ ದೇವಜನರಿಗೂ, ಪ್ರಿಯರಿಗೂ ಇವತ್ತು ಕರ್ತನ ಈ ವಾಕ್ಯ ಅವರಲ್ಲಿ ಕಾರ್ಯ ಮಾಡಲಿ, ಅವರ ತೀರ್ಮಾನಗಳು ಬದಲಾಗಲಿ. ಇವತ್ತಿನವರೆಗೆ ದೇವರ ಭಯದಲ್ಲಿ ಇಲ್ಲ ಅಂದಿದ್ರೆ ಇವತ್ತಿನ ದೇವರ ಭಯದಲ್ಲಿ ಹೋಗುವಂತೆ, ನೀತಿವಂತರಾಗಿ ಜೀವಿಸುವಂತೆ, ನಂಬಿಕಸ್ಥರಾಗಿ ಜೀವಿಸುವಂತೆ, ಕೆಟ್ಟದನ್ನು ನಿರಾಕರಿಸುವಂತೆ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆಯುವಂತೆ ಸಹಾಯ ಮಾಡು. ಇವರಿಗೆ ಅನೇಕ ಅವಕಾಶಗಳು ಇದ್ರೂ ಸಹ ದೇವರನ್ನು ನೋಡಿ, ಮನುಷ್ಯರನ್ನಲ್ಲ ದೇವರನ್ನು ನೋಡಿ ನಿನಗೆ ಭಯಭಕ್ತಿ ಉಳ್ಳವರಾಗಿ ನಡ್ಕೊಳ್ಳಲು ಸಹಾಯ ಮಾಡು. ಅವತ್ತು ಕರ್ತನ ನೋಹನನು ಅಷ್ಟೆಲ್ಲ ಜನಗಳು ಕೆಟ್ಟು ಹೋಗಿದ್ರು ಸಹ ತನ್ನ ಕಾಲದ ತಪ್ಪಿಲ್ಲದವನಾಗಿ ದೇವರ ಅನುನ್ನತಿಯಲ್ಲಿ ನಡೆದ ಹಾಗೆ ಇವರು ಕರ್ತನೆ ಐಕ್ಯತೆಯಲ್ಲಿ ನಡೆದು ಪ್ರಾರ್ಥನೆಯಲ್ಲಿ ಬಲವಾಗಿ ನಿಂತು ಅನೇಕರಿಗೆ ಸಾಮಾಜಿಕ ಸಮುದಾಯಕ್ಕೆ ಹೇಗೆ ನೋಹನನು ಮಾದರಿಯಾಗಿ ಆಶೀರ್ವಾದವಾಗಿ ಒಂದು ವಂಶಕ್ಕೆ, ವಂಶ ಪಾರಂಪರ್ಯಕ್ಕೆ ಹೇಗೆ ಅವನ ಆಶೀರ್ವಾದವಾಗಿದ್ರೆ ಅದೇ ರೀತಿ ಇವ್ರನ್ನ ಆಶೀರ್ವಾದವಾಗಿರುವಂತೆ ಸಹಾಯ ಮಾಡು, ಕೃಪೆ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ, ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.